ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಈಗ ಟ್ರೈನಲ್ಲಿದ್ದಾರೆ 3 ಜನ, ಪರಿಮಳ ಮತ್ತು ಕಮಲ ಮತ್ತು ಗೌಡ್ರು. 3 ಜನಕ್ಕೂ ತುಂಬಾ ಹಸಿವಾಗ್ಬಿಟ್ಟೈತಿ. ಎಷ್ಟು ಹಸಿವಾಗೈತಿ ಅಂದರೆ ಭಾಳ ಹಸಿವಾಗೈತಿ. ಆದ್ರೆ ಪರಿಮಳಗ ಹೇಳಕ್ಕೆ ಒಂಥರ ಮುಜುಗರ. ಆದ್ರೆ ಕಮಲ ಸುಮ್ಮನೆ ಇರ್ತಾಳೆ ಅನ್ಕೊಂಡ್ರೆ ಹೇಳ್ತಾಳೆ ನೋಡ್ರಿ ಅವ್ರ ಅಪ್ಪಂಗೀಗ. ಯಪ್ಪ ತಿಂಡಿ ತಗೊಂಬ ಹೋಗ, ಹಸಿವಾಗೈತಿ. ಹ್ಞೂನ್ವಾ ತರ್ಕಂತ ತಡಿ. ಇಲ್ಲೇ ಈಗ ನಿಂತ್ಕೊಂತೇನೆ ಗಾಡಿ. ಹೋಗಿ ನಾಷ್ಟಕ್ಕೆ ಕಟ್ಟಿಸ್ಕೊಂಬಂದ್ಬಿಡ್ತೇನೆ. ಏನು ತಿಂತಿ? ಇಲ್ಲಿ ಟ್ರೈನ್ಯಾಗ ಇಡ್ಲಿ ವಡಾ ಬಿಟ್ರೆ ಮತ್ತೆ ಏನೂ ಸಿಗಂಗಿಲ್ಲ. ಯಪ್ಪ ಏನೇನು ತಗೊಂಡ್ರು 2 ಪ್ಲೇಟ್ ತಗೊಂಬ, ನಂಗೆ ಭಾಳ ಹೊಟ್ಟೆ ಹಸ್ತು ಬಿಟ್ಟೈತಿ. ಏಯವ್ವ ನೀನಂತರೂ ಹುಟ್ಟುತ್ಲೇನ ಹೊಟ್ಟಿ ಬಾಕೆ ಬಾಯವ್ವ. ಎಷ್ಟು ತಿಂದರೂ ಸಾಕಾಗದಲ್ಲ ನಿನಗೆ. ತಗೊಂಬರ್ತಾನೆ ತಗ. ಪರಿಮಳ ನಿನಗೇನು ತಗೊಂಡ್ ಬರ್ಲಿವಾ? ನೀನೇನು ಇಡ್ಲಿ ತಿಂತೀಯ ವಡೆ ತಿಂತೀಯ? ಇಲ್ರಿ ಗೌಡ್ರ, ನನಗೇನು ಬೇಡ. ನನಗೆ ಜ್ಯೂಸ್ ಏನಾರ ಇದ್ರೆ ತಗೊಂಡ್ ಬರ್ರಿ ಸಾಕು. ಅಯ್ಯ ಹುಚ್ಚಿ, ಬೆಳಿಗ್ಗೆ ಹೊತ್ತಿದಾಗಿಂದ ಏನೂ ತಿಂದಿಲ್ಲ, ಬರೀ ಜ್ಯೂಸ್ ಸಾಕು ಅಂತಿಲ್ಲ. ಇಡ್ಲಿ ತಗೊಂಬರ್ತಾನೆ ತಗ. ಇಲ್ರಿ ಇಲ್ಲ ಬೇಡ, ಜ್ಯೂಸ್ ಒಂದೇ ತಗೊಂಬರ್ರಿ. ಹಾ ಜ್ಯೂಸ್ ಒಂದ ಕೇಳಿದಲ್ಲ, ಲಡ್ಡು ಬಂದು ಬಾಯಿಗೆ ಬಿದ್ದಂಗಾತು. ಒಳ್ಳೆ ಅವಕಾಶ ನೋಡಿದ್ದು. ಜ್ಯೂಸ್ ಬೇಕಾ ನಿಂಗೆ? ಜ್ಯೂಸ್ ಮಾಡ್ತಾನೆ ತಡಿ. ಜ್ಯೂಸು ತಂಗಾರ ಇಬ್ರು ಹುಷಾರಿಂದ ಜೋಳಕ್ಕಿಂದ ಕೂತ್ಕರ್ಯಾ, ದೌಡ್ ತಗೊಂಬಂದ್ಬಿಡ್ತಾನೆ. ತಗೊಳ್ವಾ ಅಲ್ಲಿ ನಾಷ್ಟಕ್ಕೆ. ಮತ್ತು ಇಡ್ಲಿ ಏನು ಇರಲಿಲ್ಲ, ಇದೇ ಇತ್ತು. ಇದನ್ನ ತಂದ ನೋಡಿ ತಗ. ಈಗ ಇದನ್ನ ತಿಂದು ಹೊಟ್ಟೆ ತುಂಬಿಸ್ಕ್ಯಾ, ಆಮೇಲೆ ಮುಂದಿನ ಸ್ಟೇಷನ್ನಾಗ ಎಲ್ಲರೂ ನಿಂದಿಸಿದ್ರು ನೋಡ್ತಾನೆ. ತಗೊಳ್ವಾ ಪರಿಮಳ, ಅಲ್ಲೇ ಜ್ಯೂಸು ಬೇರೆ ಯಾವುದು ಇರಲಿಲ್ವಾ? ಮಾಜಾ ಗೀಜಾ ಸ್ಲೈಸ್ ಅದೆಲ್ಲ ಇರಲಿಲ್ಲ. ಇದಂಥದ್ದು ಲೆಮನ್ ಜ್ಯೂಸ್ ಅಂತ ತಂದೇನಿ ತಗ. ಅಲ್ಲ ನಿಮಗೇನು ತಗೊಳ್ಳಿಲ್ಲೇನ್ರಿ ನೀವು? ಇಲ್ವಾ, ನಂಗೆ ಬೇಡ. ನಂಗೆ ಕಾಫಿ ಅಲ್ಲೇ ಕುಡ್ಕೊಂಡ ಬಂದೆ ನಾನು. ನಂಗೇನು ಬೇಡ, ನೀವು ಕುಡೀರಿ. ನೀವು ಒಂದು ಸ್ವಲ್ಪ ಜ್ಯೂಸ್ ಕುಡೀರಲ್ಲ. ಇಲ್ಲ ತಂಗಿ ಬೇಡ, ನೀವು ಕುಡೀರಿ. ನೀ ಕುಡಿ. ಅಕ್ಕಿಗೆ ಇಲ್ಲಿ ತಂದನೆ ಸ್ನ್ಯಾಕ್ಸ್. ಮತ್ತು ಅಕ್ಕಿಗೆಲ್ಲ ಜ್ಯೂಸ್ ಕೊಡಬೇಡ, ಅಕ್ಕಿಗೆ ನೆಗಡೆ ಕದ್ದಿ ಥಂಡಿ ಭಾಳ. ಅಕ್ಕಿಗೆ ನೀನು ಒಬ್ಬಕ್ಕೆ ಕುಡಿ. ಇದೇನಿದು ಕ್ಯಾಪ್ ಓಪನ್ ಆಗಿತ್ತಲ್ಲ? ಹೊಸತ್ತಂದ್ರೆ ಓಪನ್ ಇರಂಗಿಲ್ಲಲ್ಲ? ಏನಾರ ಆಗ್ಲಿ ಕೇಳ್ಬಿಡ್ಲೇನ ಕ್ಯಾಪ್ ಯಾಕೆ ಓಪನ್ ಐತಿ ಅಂತ ಹೇಳಿ? ಬೇಡ ಕೇಳೋದು ಬೇಡ, ಹಂಗೆ ಇಡೋಣ. ಆಮೇಲೆ ರಾತ್ರಿ ಎಚ್ಚರಾದಾಗ ಬೇಕಾದ್ರೆ ಕುಡಿಯಾಕೆ ಬರ್ತೈತಿ. ಕುಡಿಯ ತಂಗಿ, ಏನು ಯೋಚನೆ ಮಾಡಾಕತ್ತಿ? ಏನಿಲ್ರಿ, ಕುಡಿತೀನಿ ಆಮೇಲೆ ಕುಡಿತೀನಿ. ಸರಿ, ಹಂಗಾರ ದೊಡ್ಡ ಕುಡಿದು ಮಕ್ಕಳ್ರಿ. ಬೆಳಗ್ಗೆ 6 ಗಂಟೆಗೆಲ್ಲ ಅವ ತೊಗೊಂಡೋಗಿ ಊರಿಗೆ ಬಿಡ್ತಾನ. ಮತ್ತು ಲೇಟ್ ಆಗಿಬಿಟ್ರೆ ಮುಂದಿನ ಸ್ಟೇಷನಿಗೆ ಹೋಗ್ಬಿಡ್ತೈತಿ. ನಮಗೆ ಅಲ್ಲಿಂದ ಬರೋಕ್ಕಾಗಂಗಿಲ್ಲ ನೋಡು. ಅದಕ್ಕೆ ನಾನು ಎಬ್ಬಿಸ್ತೀನಿ. ಹ್ಞೂ ಅಂದಂಗ ನಾವು ಯಾವ ಊರಿಗೆ ಹೊಂಟೇವ್ರಿ? ಹೇಳಿದ್ನಲ್ಲ ನಾನು, ಅದೆಲ್ಲ ಸಸ್ಪೆನ್ಸ್ ಅಂತೇಳಿ. ನೀ ಯಾಕೆ ತಲೆ ಕೆಸ್ಕಂತಿ? ದೌಡ್ತೀನ ಮಕ್ಕವಂತಿ. ಏಟ ತನಕ ತಿಂತೀಯನ ನೀನು ಮ್ಯಾಲ ಮಕ್ಕಂತೇನವಾ ಪರಿಮಳ? ಇಲ್ಲೇ ಕೆಳಗ ಮಕ್ಕಂತೀಯ? ಇಲ್ರಿ, ನಂಗೆ ನಿದ್ದೆ ಬಂದ್ರೆ ನಾನು ಮಕ್ಕಂತೇನೆ. ನಾನು ಅಲ್ಲಿವರೆಗೂ ಕೂತ್ಕೊಂತ ತಗರಿ. ಸರಿ ಆತ ಹಂಗಾರ. ಮಕ್ಕಂಡಿಯಾ? ಮಕ್ಕ ಮಾಡ್ತಾನೆ ನಿನ್ನ. ಈ ಕೆಂತರು ಅದನ್ನು ಕುಡಿಲಿಲ್ಲ, ನಾನಾರ ಕುಡಿದು ಬಿಡ್ತೇನೆ. ಅಪ್ಪ ಹೆಂಗೋ ಆ ಕಡೆ ಹೋಗ್ಯಾನ, ಅಮ್ಮ ಕುಡಿದು ಬಿಟ್ರೆ. ಏನ್ ಚೆನ್ನಾಗೈತಿ ಜ್ಯೂಸು. ವಾಪಸ್ ಬಾಟ್ಲಿ ಇಟ್ಬಿಡಣ, ಅಪ್ಪ ಬರೋದ್ರಾಗ ಮತ್ತೆ ಬೈತಾನವ. ಏನ್ ಜ್ಯೂಸು ಮಾರಾಯ, ಏನ್ ಜ್ಯೂಸು. ನೋಡಿ ಹೆಂಗ್ ಮಕ್ಕೊಂಡಾಳ, ಜ್ಯೂಸ್ ಕುಡ್ದು ಆರಾಮಾಗಿ ನಿದ್ದೆ ಹೊಡ್ಯಾಕತ್ತಾಳ. ಇದು ಸರಿಯಾದ ಸಮಯ. ಈಕೆ ಇಲ್ಲೇ ಬಿಟ್ಟು ಹೋಗೋದು ಒಳ್ಳೇದು. ನನ್ನ ಮಗಳನ್ನೊಂದು ಎಬ್ಬಿಸ್ಕೊಂಡು ಟ್ರೈನ್ ಹೆಂಗೂ ನಿಂತೈತಿ. ಕಮಲಾ, ಕಮಲಾ ಏಳು ಮೇಲೆ, ಟ್ರೈನ್ ನಿಂತತಿ, ಏಳು. ಈಕೇನ್ ಪೈಕಿ ಹೇಳವಲ್ಲ, ಏನಾತು? ಗೌಡ್ರ ಕರೆಕತ್ತೀರೇನು? ಏನಾತು? ಊರ್ ಬಂತ? ಅಯ್ಯೇ ಕೆಟ್ಟತಲ್ಲಪ್ಪ ಕೆಲ್ಸ. ಈಕೆ ಮಕ್ಕೊಳ್ಳೇ ಇಲ್ಲನ? ಇಲ್ಲ, ಊರೇನೂ ಬಂದಿಲ್ಲ. ಇನ್ನೇನ ಬರೋದ್ರಾಗ ಐತಿ. ಮತ್ತ ಈಕಿ ಬಚ್ಚ ಮನೆಗೆ ಹೋಗೋಣ ಅಂತ ಹೇಳಿ ಎಬ್ಸಾಕ್ ನೋಡಿದೆ ಅಷ್ಟ. ಅಲ್ಲ, ಈಕಿ ಜ್ಯೂಸ್ ಕುಡ್ದಿದ್ದು ಮಕ್ಕಬೇಕಾಗಿತ್ತಲ್ಲ. ಯಾಕೆ ಮಕ್ಕಳಿಲ್ಲ? ಜ್ಯೂಸ್ ಬಾಟ್ಲಿ ನೋಡಿದ್ರೆ ಖಾಲಿ ಆಗೈತಿ, ಈಕಿಗೆ ನೋಡಿದ್ರೆ ಎಚ್ಚರಾಗೈತಿ. ಏನು ಕತಿ ಇದು? ನೀವು ಮಕ್ಕಳುವಾ ತಂಗಿ ಪರಿಮಳ? ನೀವು ಅಕ್ಕ, ನಾನು ಊರು ಬಂದ ತಕ್ಷಣ ಎಬ್ಬಿಸ್ತೇನೆ ಮಕ್ಕ ನೀನು. ಯಪ್ಪ ಏನ್ ಜ್ಯೂಸ್ ತಂದಿದ್ದೆಪ್ಪ, ಭಾಳ ಚಲೋ ಇತ್ತು ಅಂದ್ರೆ ಭಾಳ ಚಲೋ ಇತ್ತು. ಜ್ಯೂಸು ಅಂದ್ರೆ ಒಳ್ಳೆ ಜ್ಯೂಸ್ ನೋಡಪ್ಪ. ಇನ್ನೊಂದು ಬಾಟ್ಲಿ ತಗೊಂಬಾರಪ್ಪ ಹೋಗಿ. ಏನಂದಿ? ಆ ಜ್ಯೂಸ್ ನೀನು ಕುಡ್ದಿಯಾ? ಹ್ಞೂನ್ಪ, ನಾನ ಕುಡಿದಿದ್ದೆ. ಆ ಪರಿಮಳಗ ಬುದ್ಧಿನೇ ಇಲ್ಲ, ಕುಡಿಲಾರ್ದ ಹಂಗ ಇಟ್ಟಿದ್ಲ. ನನಗೆ ಭಾಳ ನೀರಡ್ಕಾಗಿತ್ತು. ಜ್ಯೂಸು ನೋಡಿದ ತಕ್ಷಣ ಕುಡಿಬೇಕು ಅನಿಸ್ಬಿಡ್ತು, ಕುಡಿದ್ಬಿಟ್ಟೆ. ಹೋಗ
ಪಾಪದ ಅಕ್ಕಿಗಂತ ತಗೊಂಬಂದೆ, ನೀ ಯಾಕೆ ಕುಡ್ದಿ? ನಿಂಗೆ ಒಂಚೂರು ಬುದ್ಧಿಲ್ಲನ? ನಿಂಗೆ ತಿನ್ನಕ್ ತಂದು ಕೊಟ್ಟಿರ್ಲಿಲ್ಲನ? ಇರ್ಲಿ ಬಿಡ್ರಿ, ಇರ್ಲಿ ಕುಡಿದ್ರೆ ಕುಡಿಲಿ ಬಿಡ್ರಿ, ಇರ್ಲಿ. ಎಲ್ಲ ಕೆಲಸ ಕೆಡಿಸಿಟ್ಬಿಟ್ಲಿ. ಈಗ ಒಂದು ಪೆದ್ದಿ ಮಗಳು ಅಂದ್ರೆ ಪೆದ್ದಿ ಮಗಳ, ಏನು ಹೇಳಿದ್ದು ಒಂದು ಕೆಲಸನೂ ಮಾಡೋದಿಲ್ಲ. ಅವನೊಬ್ಬನು ಪೆದ್ದ, ಈಗ ಬೇಕು ಪೆದ್ದಿ. ಏನು ಮಕ್ಕಳು ಅಂತ ಹುಟ್ಟಿಬಿಟ್ಟಾವ ಏನ? ಈಗ ನೆಕ್ಸ್ಟ್ ಈಗ ಬರಾಕತ್ತಲ್ವಾ, ಈಗ ನೆಕ್ಸ್ಟ್ ಸ್ಟಾಪ್ ಬಂದ್ರನ ನಮ್ದು ಮನೆ ದೇವ್ರಿಗೆ ಹೋಗೋ ಊರು. ಹೋಗ್ಬಿಡಣ, ಇಳಿದ್ ಬಿಡಣ. ಮತ್ತೆ ನೀನು ನನ್ನ ಹಿಂದೆ ಇರ್ಬೇಕು, ಎಲ್ಲರೂ ತಪ್ಪಿಸ್ಕೊಂಡ್ಬಿಡ್ಬೇಡ, ಭಾಳ ಜನ ಇರ್ತಾರ. ಅಲ್ಲ ಈಗಾರ ಹೇಳ್ರಿ, ನಾವ್ ಯಾವ ಊರಿಗೆ ಬಂದೇವೆ ಅಂತ ಹೇಳಿ. ಇನ್ನೆಲ್ಲಿಗೆ ನನ್ನ ಮಗಳ? ತಿರುಪತಿಗೆ ಬಂದೇವು ಅಷ್ಟ. ಹೋ ಹೌದೇನ್ರಿ? ಸಮಾಧಾನ ಆಯ್ತು. ಈಗ ನಂಗೆ ಭಾಳ ಹೆದರಿಕೆ ಆಗ್ಬಿಟ್ಟಿತ್ತು. ಹ್ಞೂ, ನಡಿ ಟ್ರೈನ್ ನಿಲ್ಸಿದ್ರು ನೋಡಿ, ಇಳಿ. ದೇವಸ್ಥಾನಕ್ಕೆ ಹೋಗೋವರೆಗೂ ಕೈ ಬಿಟ್ಟು ಎಲ್ಲಿ ಹೋಗಂಗಿಲ್ವಾ? ಒಬ್ರು ಹಿಡ್ಕೊಂಡು ಹೋಗ್ಬೇಕು, ಮತ್ತು ತಪ್ಪಿಸ್ಕೊಂಡ್ಬಿಟ್ರೆ ಕಷ್ಟ. ಭಾಳ ಜನ ಅದಾರ. ಹ್ಞೂನ್ರಿ ಅವರ ಹ್ಞೂನ್ರಿ. ಹೆಂಗಾರ ಮಾಡಿಕಿನ್ನ ಟ್ರೈನ್ಯಾಗ ಬಿಟ್ಟು ಬರ್ಬೇಕಂತ ಪ್ಲ್ಯಾನ್ ಮಾಡಿದೆ, ಅದ್ರದ್ದು ಆಗಲೇ ಇಲ್ಲ. ಇನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ದಾರಿಯಾಗ ಅಲ್ಲೊಂದು ಹೊಳಿ ಐತಿ, ಅಲ್ಲೇನಾರ ಒಂದು ವ್ಯವಸ್ಥೆ ಮಾಡ್ಬೇಕೀಗ ಅಷ್ಟ. ಯಪ್ಪ ಏನಾರ ಅಂದೇನ? ಏನೇನು ಮಾತಾಡಿಲ್ಲ ನೋಡು ನನ್ನ ಮಗಳ. ನಾನು ಜೋರಂಗೆ ಹೇಳಿದ್ರೆ ನಿನಗೆ ಕೇಳಂಗಿಲ್ಲ. ನಿಧಾನಕ್ಕೆ ಏನ್ರ ಮಾತಾಡ್ತಾನಲ್ಲ, ಅದು ಜಲ್ದಿ ಕೇಳ್ತತಿ. ಅವು ನಿನ್ನ ಕಿವಿ ಇರೋದ ಹಂಗದವು. ಯಪ್ಪ ನಮ್ಮನ್ನ ಕರ್ಕೊಂಡು ಹೋಗಕ್ಕ ಆಟೋ ಬರ್ತತ್ಯಾ ಇಲ್ಲ ಕಾರ್ ಬರ್ತತ್ಯಾ? ಅಯ್ಯೋ ನನ್ನ ಮಗಳ, ಆಟೋ ಕಾರು ಯಾಕ? ವೆಂಕಟರಮಣ ಹೆಲಿಕಾಪ್ಟರ ಕಳಿಸ್ತಾನಂತ. ಸೀದಾ ದೇವಸ್ಥಾನದಿಂದ ರೈಲ್ವೆ ಸ್ಟೇಷನ್ಗೆ ಬರ್ತತಿ ಹೆಲಿಕಾಪ್ಟರ್, ಹತ್ಕೊಂಡು ಹೋಗೋಣಂತ. ನೀ ಚಲುವಿ ಬಂದಿ ಅಂತ ಹೇಳಿ ದೇವರು ಹೆಲಿಕಾಪ್ಟರ್ನ ಕಳಿಸ್ತಾನಂತ. ಯಪ್ಪ ವೆಂಕಟರಮಣ ಅವನ್ ಯಾರು? ಅಂತವ್ರು ಯಾರು ನಂಗೆ ಪರಿಚಯನೇ ಇಲ್ಲಲ್ಲ. ವೆಂಕಟರಮಣ ಅಂದ್ರೆ ಬೇರೆ ಯಾರು ಅಲ್ವಾ? ತಿರುಪತಿ ತಿಮ್ಮಪ್ಪ. ಮತ್ತೆ ಇನ್ಯಾರದ? ವೆಂಕಟರಮಣ ಅಂದ್ರೆ ಮತ್ತೆ ನೀನು ಹೊಸ ಬಾಯ್ ಫ್ರೆಂಡ್ ಅಂತ ಅನ್ಕೊಂಡೇನ? ಸುಮ್ನಿರ್ಪ ನೀನು. ತಿರುಪತಿ ತಿಮ್ಮಪ್ಪನ ಯಾಕೆ ನನ್ನ ಬಾಯ್ ಫ್ರೆಂಡ್ ಆದ್ರೂ ಆಗಬಾರ್ದು. ನೀನು ಸುಮ್ಮನ ಹಂಗ ಕತಿ ಹೇಳತಿರ್ತಿದಿ. ನಡಿ ಹೋಗೋಣ ದೇವಸ್ಥಾನಕ್ಕೆ. ಹೌದು, ಇಂಥ ದೊಡ್ಡ ಆಸೆ ಕನಸಿಗೆ ಏನೇನು ಕಮ್ಮಿ ಇಲ್ಲ. ಇವತ್ತು ಈಕಿಯಿಂದನೇ ಎಲ್ಲ ಹಾಳಾಗಿ ಹೋತು. ಈಕಿನ್ನ ಮನ್ಯಾಗ ಬಿಟ್ಟು ಬಂದಿದ್ದಿದ್ರೆ ಚಲೋ ಆಕಿತ್ತು. ನನ್ನ ಹೆಂಟು ಬೇಕು, ಈಕಿ ನನ್ನ ಬಗಲಾಗ ಅಂಟಿಸೇ ಕಳಿಸ್ಬಿಟ್ಲು. ಇಲ್ಲ ಅಂದಿದ್ದಿದ್ರೆ ಇವತ್ತು ಈಕಿನ ಮನ್ಯಾಗ ಬಿಟ್ಟು ಬಂದಿದ್ರೆ ಈಕಿನ್ನ ಪರಿಮಳ ನಿಲ್ಲೇ ಟ್ರೈನ್ಯಾಗ ಬಿಟ್ಟು ಹೋಗಾಕ್ ಬರ್ತಿತ್ತು. ಈಗ ನೋಡು, ಎಳ್ಳು ನಂಗೆ ಮೂಲ. ಏನಿದೆ ಗುಡಬ್ಬ ಸೌಂಡ್ ಬರಾಕತೈತಿ ಇಷ್ಟು ಬೆಳಿಗ್ಗೆ? ಓಹೋ, ನಮ್ಮ ಮೇಡಮ್ ಮರಿ ಎದ್ದು ಬಿಟ್ಟಾರ. ಇಷ್ಟು ದೊಡ್ಡ ಇವತ್ತು ಯಾಕ ಭಾಳ ದೊಡ್ಡ ಎದ್ದು ಬಿಟ್ಟಾರ. ಕೇಳೇ ಬಿಡೋಣ ಯಾಕನ. ದರಿದ್ರ ಮೇಕಪ್ ಎಷ್ಟು ಸರಿ ಹಾಕಿದ್ರು ಮತ್ತು ಮೊಬೈಲ್ ಓಪನ್ ಆಗೋಲ್ತು. ಸಾಕಾಗಿ ಹೋತ್ ನಂಗೆ. ಯಾಕ ಹೆಂಡ್ತಿ ಭಾಳ ಗರಮ್ಮದಿಯಲ್ಲಿ ಇವತ್ತು? ಅದು ಇಷ್ಟು ದೊಡ್ಡ ಎದ್ದು ಬಿಟ್ಟಿದಿ, ಯಾಕ ಮೇಕಪ್ ಮಾಡ್ಕೊಳಕತ್ತಿದಿ? ಅಯ್ಯೋ, ಇದ ಮೇಕಪ್ ಸೌಂಡ್ ಅನ್ನೋದು? ಡಮ್ ಒಳ್ಳೆ ಡೆಂಬಲ್ಸ್ ಬರ್ಸ್ದಂಗೆ ಆಗಕತ್ತಿತ್ತು. ನಾನು ಎದುರು ಸೌಂಡ್ ಅಂತ ಹೇಳಿ ಹಚ್ಚರಾಗಿ ಎದ್ದೆ ನೋಡು. ನೀನು ಮೇಕಪ್ ಆ ಥರ ಮುಖಕ್ಕೆ ಡಬ್ ಅಂತ ಸೌಂಡ್ ಬರಂಗೆ ಮಕ್ಕಕ್ಕೆ ಬಡ್ಕೊಳಕತ್ತಿರೋದು ಯಾಕೆ? ಇಷ್ಟು ದೊಡ್ಡ ಮೇಕಪ್ ಮಾಡ್ಕೊಂಡು ಎಲ್ಲಿ ಹೊಂಟಿ ಕಲ್ಯಾಣಿ? ಕೇಳ್ದೇನಪ್ಪ? ಕೇಳ್ತಾನ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಕೇಳಿಬಿಟ್ಟೆ. ಈಗೇನು ಎಲ್ಲ ವಿವರಣೆ ಕೊಡ್ಬೇಕಾ? ಸಂಕ್ಷಿಪ್ತವಾಗಿ ಹೇಳಿದ್ರೆ ನಡೀತೈತೆ. ಅಯ್ಯೋ ಪುಣ್ಯಾತ್ಗಿತ್ತಿ, ನಾ ಏನ ದೊಡ್ಡ ಮೇಕಪ್ ಮಾಡ್ಕೊಂಡು ಎಲ್ಲಿ ಹೊಂಟಿ ಅಂತ ಕೇಳಿದೆ. ಹೇಳಂಗಿದ್ರೆ ಹೇಳಿಲ್ಲದ್ರು ಬಿಡು. ಮೊದಲ ಕೆಳಗೆ ಕಾಲ್ ನೋಡ್ಕ್ಯ, ಚಡ್ಡಿ ಸರಿ ಮಾಡ್ಕ್ಯ. ನೋಡಲಿ ಊರ್ ಮಂದಿ ಎಲ್ಲ ನೋಡಕತ್ತಾರ. ಆಮೇಲೆ ನನ್ನ ಮೇಕಪ್ಪಿನ ಸುದ್ದಿ ಬರಬೇಡ. ನನಗೆ ಈಗ ಮೊದಲ ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ಅಲ್ಲ, ಏನಾರ ಬೇಕಾದ್ರೆ ಹೇಳು, ಹೆಲ್ಪ್ ಮಾಡ್ತೀನಿ ಅಂತ ಕೇಳಿದ್ನಿ ಅಷ್ಟ. ಸುಮ್ಮನೆ ಕೂತ್ಕೊಳ್ಳ. ನಂಗೆ ಆಗೈತಿಲ್ಲ. ಮೊಬೈಲ್ ಲಾಕ್ ಓಪನ್ ಆಗೋಲ್ತ ಅಂತ ಹೇಳಿ ನಾನು ಒದ್ದಾಡಕತ್ತೇನಿ. ನೀನೊಬ್ಬನು ಎದ್ಕೊಂಡು ಏನ್ ಜಲ್ದಿ ಎದ್ದಿ ಯಾಕೆ ಮೇಕಪ್ ಮಾಡಿಕೊಂಡಿ ಅಂತೇಳಿ ಭಾಳ ಜೀವ ತಿಂತಿ ನೋಡು. ಕುತ್ತಿಗಿತ್ತಿಗೆ ಹಿಸಿಗೆ ಬಿಡ್ಲ, ನನ್ನ ಸಿಟ್ಟು ಬರಕತ್ತೈತಿ. ಅಷ್ಟ ಮ್ಯಾಟರ್. ಪಾಪ ಆ ಮೊಬೈಲ್ಗೂ ನೀನು ನೋಡಿ ಹೆದರಿಕೆಯಾಗಿರ್ಬೇಕು. ನಿನ್ನ ಮಕ ನೋಡಿ ಭಾಳ ಹೆದರಿ ಬಿಟ್ಟತ್ತದ. ಅದಕ್ಕೆ ಲಾಕ್ ಆಗಿಬಿಟ್ಟತಿ, ಓಪನ್ ಆಗವಲ್ತು. ಹೌದು, ಇಷ್ಟು ದೊಡ್ಡ ಯಾಕೆ ಮೊಬೈಲ್ ಓಪನ್ ಮಾಡ್ಬೇಕಾಗಿತ್ತು ನೀನು? ಈಗ ಬೆಳಿಗ್ಗೆ ಎದ್ದು ಕಸ ಮುಸುರಿ ರಂಗೋಲಿ ಎಲ್ಲರಿಗೂ ಕಾಪಿ ಮಾಡೋದು ಅದನ್ನ ಮಾಡ್ತಾರ. ನೀನೇನು ಮೊಬೈಲ್ ಹಿಡ್ಕೊಂಡು ಏನೇ ಮಾಡಕ್ ಹೊಂಟಿದ್ದಿ ಈಗ? ನನ್ನ ಕರ್ಮ ಏನಿಲ್ಲ. ಹೊಸದೊಂದು ಕಿಚನ್ ಮಾಡಿದ್ದೆ. ಒಂದು ಹೊಸ ರೆಸಿಪಿ ಮಾಡ್ಬೇಕಾಗಿತ್ತು. ವಿಡಿಯೋ ಮಾಡಕ್ಕೆಲ್ಲ ರೆಡಿ ಮಾಡಕತ್ತಿದ್ದೆ. ಅದಕ್ಕೆ ತೊಗೊಂಡು ಹೋಗೋಣ ಮೊಬೈಲ್ ಅಂತ ಹೇಳಿ ಲಾಕ್ ಓಪನ್ ಮಾಡಕ್ಕೆ ಹೋದೆ. ಬರಲಿಲ್ಲ ಅದು. ಅದಕ್ಕೆ ನಿನ್ನ ಮಕ್ಕಕ್ಕೆ ಸುಣ್ಣ ಬಣ್ಣ ಹೊಡ್ಕೋತ ಕುತ್ಕಂಡಿ, ಹೌದಲ್ಲ? ಅಷ್ಟ ಆಗಿದ್ದು. ಕಲ್ಯಾಣಿ ಎದ್ದೇನ?
ತಗೋ ಶುರುವಾತ ನಿಮ್ಮ ಅವಂದು ಎದ್ದಿ ಏನು ಕಲ್ಯಾಣಿ ಕಲ್ಯಾಣಿ ಅಂತ ಹೇಳಿ. ಏಯ್ ಎದ್ದಿದ್ರಿ ಎದ್ದನಿ ಅಂತ ಹೇಳು, ಇಲ್ಲದ್ರ ಮಕ್ಕೊಂಡನಿ ಅಂತ ಹೇಳು. ಅದಕ್ಕೆ ಯಾಕೆ ಇಷ್ಟು ಜೋರು ಮಾತಾಡ್ತೀನಿ ನೀನು? ಹೌದಾ, ನಾ ಮಕ್ಕಂಡ ನಿಂದ್ರ ನಿಮ್ಮವ್ವ ಸುಮ್ಮನೆ ಬಿಟ್ಟು ಕಳ ಮುಚ್ಕೊಂಡು ಬೆಚ್ಚಿಗೆ ಬೆಡ್ಶೀಟ್ ಹಚ್ಚೋ ಕಾಳ ಮಾಡಿ ನನಗೆ ಏನಿಲ್ಲ. ಹಾರಿಕೋಲ್ ತೊಗೊಂಬರ್ತಾಳೆ ಅಕ್ಕಿ ಹೋಗಿ ನನ್ನ ಎಬ್ಸಾಕ, ಗೊತ್ತಾನ? ಹಂಗದಾಳ ನಿಮ್ಮವ್ವ. ಅವ್ವ ಅನ್ನಕ್ಕೆ ಅವು ಅಲ್ಲಕ್ಕಿ ಬುಲ್ಡೇಜರ್ ಇದ್ದಂಗೆ ಅದ ನೋಡು. JCP ಕೊಕ್ಕಿ ಹಾಕಿ ಎತ್ಕೊಂಡು ಹೋಗತ್ತಲ್ಲ, ಹಂಗೆ ಹಾರಿಕೋಲ್ ಹಾಕಿ ಎಬ್ಸ್ಕೊಂಡು ಕರ್ಕೊಂಡು ಹೋಗ್ತಾಳ. ನಾನು ಎದಕ್ಕೂ ಅಲ್ಲ, ಚಾ ಮಾಡಕ್ಕ. ಹಾ ಚಲೋ ಆತ, ನೀನ ಚಾ ಸುದ್ದಿ ತೆಗ್ದಿದ್ದು. ಮತ್ತು ಹೆಂಗೂ ಎದ್ದೀರಿ, ದೌಡ್ ರೆಡಿನೂ ಆಗಿದಿ. ದೌಡ್ ಒಂದು ಕಪ್ ಚಾ ಮಾಡಿ ನಾಷ್ಟಕ್ಕೆ ರೆಡಿ ಮಾಡು, ನಂಗೆ ಆಫೀಸ್ಗೆ ಹೋಗಕ್ಕೆ ಹೊತ್ತಾಗತ್ತಿ. ಎದ್ದೇನ ಕಲ್ಯಾಣಿ, ಒಂದು ಕಪ್ ಚಾ ಕಾಸು ಬಾ ಇಲ್ಲೇ. ಹ್ಞೂ ರೀ ಬಂದೆ. ಬಾ 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 ಬಾ, ನೀನು ಆ್ಯಕ್ಟಿಂಗು ಚಲೋನ ಮಾಡ್ತಿಲ್ಲ ಕಲ್ಯಾಣಿ. ಹ್ಞೂನಪ್ಪ, ನಿಮ್ಮ ಮನೆಗೆ ಬಂದ ಮೇಲೆ ಆ್ಯಕ್ಟಿಂಗೂ ಮಾಡ್ಬೇಕು, ಡ್ರಾಮಾನೂ ಮಾಡ್ಬೇಕು, ಎಲ್ಲದೂ ಮಾಡಿದ್ರೆ ನಡಿಂಗಿಲ್ಲ. ಹಗ್ಗವನವನ ನಾನು ಕೇಳಿದ್ದು ಒಂದು ಕಪ್ ಚಾ ನಾಷ್ಟ ಕೊಡಕ್ಕಾಕತಿ ಅಂದ್ರೆ ಹೋಗಿ ತೊಗೊಂಡು ಬಾ. ಆಗೋದಿಲ್ಲ ಅಂದ್ರೆ ಬಿಡು, ನಾವು ದಿನ ಹೆಂಗೆ ಹೋಗಿ ಹೋಟ್ಲಾಗ ಕುಡ್ಕೊಂಬರ್ತಿದ್ನೆ ಹಂಗೆ ಕುಡಿದು ಬರ್ತೇನೆ. ಏನು ಕಿಂಡಲ್ ಮಾಡ್ತೀಯ ನನಗ? ಈ ಮಕ್ಕ ದಿನ ಹೋಟ್ಲಾಗ ಹೋಗಿ ಕುಡಿಯೋದು ಮಕ್ಕ ನೋಡ್ಕ್ಯಾ. ನನ್ನ ಮಕ್ಕಕ್ಕೆ ಏನಾಗೈತಿ ಮರಳ? ಹಂಗಾಗಿ ಹುಣ್ಣಿಮ್ಯಾಗಿನ ಚಂದ್ರನ್ ನೋಡ್ದಂಗ ಆಕತಿ, ದುಂಡಕ್ಕೆ ಬೆಳ್ಳಗೆ ರೌಂಡಕ್ಕೆ ಹೆಂಗದ ನೋಡಿ ನಾನು. ಹೌದು, ದುಂಡಕ್ಕೆ ಬೆಳ್ಳಕ್ಕೆ ರೌಂಡಕ್ಕೆ, ಕೈ ಸಣ್ಣಕ್ಕೆ, ಹೊಟ್ಟೆ ಡುಮ್ಮಕ್ಕೆ ಅದಿದೆ ನೀನು. ಬರೀ ಕಿಂಡಲ್ ಮಾಡ್ತೀನಿ ನೋಡು. ನೀ ಹೋಗಿ ಚಾ ತಗೊಂಬರ್ತೀನಿ ಇಲ್ಲಿಗ. ಅಯ್ಯೋ ಕಲ್ಯಾಣಿ, ಇವತ್ತ ಬರ್ತೀಯ ಅಲ್ಲೇ ಉಳಿತೀಯ? 8 ಗಂಟೆ ಆದ್ರೂ ಒಂದು ಕಪ್ ಚಾ ಕೊಡಂಗಿಲ್ಲಲ್ಲ. ಶುರು ಮಾಡಿದ್ಲು ಚಾ, ಹಂಗ ಚಾ ಆದ ತಕ್ಷಣ ನಾಷ್ಟ ಆದ ತಕ್ಷಣ ಹಂಗ ಮಧ್ಯಾಹ್ನ ಊಟದ್ದು ಬರೀ ಹೋತು. ನೀನಾರ ವಾರಕ್ಕೊಂದ್ಸರ್ತಿ ಎಲ್ಲರ ತಿರ್ಗಾಟ ಕರ್ಕೊಂಡು ಹೋಗ್ಯಾನ ಅಂತ ಅದು ಇಲ್ಲ. ವಾರಿಡೀ ಕೆಲಸ ಮಾಡಿರ್ತೀನಿ. ಸಂಡೇ ಒಂದಿನ ನನ್ನ ರಜಾ ಬೇಡನ, ನಂಗೆ ಕಟ್ಟಿಂಗ್ ಬೇಡನ, ನಾನು ಬಟ್ಟೆ ಐರನ್ ಮಾಡೋದಿಲ್ಲನ, ಇಂಥವೆಲ್ಲ ಕೇಳ್ತಿದ್ದಿ. ಬಾ ಹಂಗಾರೆ ಎಲ್ಲಿಗಾರ ಹೋಗೋಣ ಅಂತೇಳಿ ಕರಿತೇನೆ. ನಾವೇನಾರು ಪ್ಯಾಟಿಗೆ ಹೋಗ್ಬೇಕಂತೇಳಿ ರೆಡಿ ಆದ್ರೆ ನಿಮ್ಮವ್ವ ಎಷ್ಟು ರೊಕ್ಕ ತೊಗೊಂಡು ಹೊಂಟಿ, ಎಷ್ಟೊತ್ತಿಗೆ ಬರ್ತಿ, ಯಾವ ಸೀರೆ ಉಟ್ಗತ್ತಿ, ಯಾರ್ಯಾರು ಹೊಕ್ಕಿರಿ ಎಲ್ಲ ಡೀಟೇಲ್ಸ್ ಕೇಳ್ತಾ. ಅಯ್ಯೋ ಇದು ಒಂದು ಜನಮನ ನಮ್ದು. ನಿಂದು ಒಬ್ಬಕ್ಕಿದಲ್ಲ ಇದು ಪ್ರಾಬ್ಲಮ್, ಎಲ್ಲರ ಮನೆಗೂ ಇದ ಪ್ರಾಬ್ಲಮ್ ಇರೋದೇ ಅದು. ಇದಕ್ಕೆಲ್ಲ ಪ್ರಾಬ್ಲಮ್ ಅಂತ ತಿಳ್ಕೊಬಾರ್ದು. ಇದೆಲ್ಲ ಲೈಫ್ ಹಿಂಗೆ ಇರೋದೇ ಹಿಂಗದು. ನಾವು ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಲೈಫ್ ಚೇಂಜ್ ಮಾಡ್ತಾನೆ ಹಂಗಾರೆ ನಾಳಿಂದ. ನಾ ಇಷ್ಟು ದಿವಸ ನಿನ್ನಂಡು ನಿಮ್ಮವ್ವ ನಂಡು ತೊಳೆದು ಸಾಕಾಗೈತಿ. ಇನ್ನು ನೀವು 2 ಕೈ ಅದಾವಲ್ಲ, ಇವು ನನ್ನ ಮಕ್ಕಳು ಅಂಡು ತೊಳೆಯಕ್ಕೆ ಇಟ್ಕೊಂಡೆ. ನಾನು ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ರಿ, ನಾನು ಏನೇನೇನೇನು ಮಾಡಿಕೊಡಂಗಿಲ್ಲ, ಗೊತ್ತಾತ? ಇನ್ನು ನಾಳಿಂದ ನಾನು ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಡಯಟ್ ಮಾಡೋದು ಇಷ್ಟ ನನ್ನ ಕೆಲಸ. ನನ್ನ ಮಕ್ಕಳಾಗವ್ರಿಗೂ ನಾನು ಏನೇನು ಕೆಲಸ ಮಾಡಂಗಿಲ್ಲ. ನಿಮ್ಮದು ಮಾಡಿ ಕೇಳ್ರಿ ನಿಮ್ಮ ಅವ್ವ ಮಗ ಇಬ್ರ. ಅದನ್ನು ಮಾತ್ರ ನಾನು ಟ್ರೈ ಮಾಡ್ತಾನೆ. ಈಗ ಬಚ್ಚಲ್ ಮನೆಗೆ ಅರ್ಜೆಂಟಿಗೆ ಹೋಗ್ಬೇಕು, ಹೋಗಿ ಬರ್ತಾನೆ. ನೀನು ಚಾ ಬಿಸಿ ಮಾಡಿ ರೆಡಿ ಇಡು. ನೋಡಿ ಫ್ರೆಂಡ್ಸ್, ಎಲ್ಲರ ಮನೇಲೂ ಇದೇ ಕತಿ. ಏನು ಮಾಡೋದೈತಿ, ಎಲ್ಲ ನಮ್ಮ ಹಣೆ ಬರ. ಮತ್ತು ಫ್ರೆಂಡ್ಸ್, ಎಲ್ಲರೂ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ. ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಲೈಕ್ ಮಾಡೋದು, ಶೇರ್ ಮಾಡೋದು, ಬೆಲ್ ಪ್ರೆಸ್ ಮಾಡೋದು ಮರಿಬೇಡಿ ಪ್ಲೀಸ್. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಮಾಡಿ, ಸರಿ ಮಾಡ್ಕೊತೀನಿ.